ಎಲ್ಲರಿಗೂ ನಮಸ್ತೆ. ಹಾಯ್ ಹಲೋ ನಮಸ್ಕಾರ. ನಿಮ್ಮ ನೆಚ್ಚಿನ ಗೀತೆ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ನಮಸ್ಕಾರ. ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ, ಹೊಸದಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಏನು ತರಿಸಿರ್ಬೋದು ಅಂತ ತಿಳ್ಕೊಂಡಿರ್ಬೋದು ನೀವು. ಏನಂದರೆ ಸುಮ್ಮನೆ ಕುಂತಿದೆ, ಒಂದು ಮಾಪ್ ತರಿಸ್ದೆ, ಬಟ್ ಅದು ಯೂಸ್ ಆಗಿಲ್ಲ, ಅದನ್ನು ತೋರಿಸ್ತೀನಿ. ಹೊಸ ಮಾಪ್ ತರಿಸಿದೆ ಅಂತ ಹೇಳಿದೆ ನಾನು. ಇದೇ ನೋಡಿ ಮಾಪು. ಇದಕ್ಕೆ ಒಂದು ಬಟ್ಟೆ ಕೊಟ್ಟಿದ್ದಾರೆ. ಈಶ್ವರಕ್ಕೆ ಆಗ್ತು ಅಂದ್ಕೊಳ್ದೆ ಸ್ಟಿಕ್ಕು, ಆಗಿಲ್ಲ, ಭಯ ಆಯಿತು ನನಗೆ. ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಕೊಟ್ಟಿರೋದಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ಥರ ಇರುತ್ತೆ. ಬಟ್ ಏನು ಯೂಸೇ ಇಲ್ಲ. ಇಲ್ಲಿ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನು ಯೂಸ್ ಇಲ್ಲ. ಸುಮ್ಮನೆ ತರಿಸಿ ಮನೆಯವ್ರ ಹತ್ರ ಎಲ್ಲ ಬಯಸ್ಕೊಳ್ದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಿದೆ ದುಡ್ಡು ಅಂತ. ಅದೇ ಬಡವ ಮಕ್ಳಿಗೆ ಕೊಟ್ಟಿದ್ರೆ ಒಂದು ಹೆಲ್ಪ್ ಆದರೂ ಆಗ್ತಾಯಿತ್ತು ಅಂತ ಬೈದ್ರಷ್ಟೇ ಅವರು, ಮತ್ತೇನು ಅಂದಿಲ್ಲ ನನಗೆ. ಏನೋ ಆಸೆ ಪಟ್ಟು ತೊಗೊಳ್ದೆ. ಯೂಟ್ಯೂಬಲ್ಲಿ ಹಿಂಗೆ ನೋಡ್ತಾ ಇರುವಾಗ ಒಬ್ಬರು ಲೇಡಿ ಹೇಳಿದರು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಚೆನ್ನಾಗೇ ಬಂದಿಲ್ಲ, ಬ್ಯಾಡ್ ಕ್ವಾಲಿಟಿ ಅಂತೀನಿ. ದಯವಿಟ್ಟು ಈ ಥರ ತೊಗೊಳಕ್ಕೆ ಹೋಗಬೇಡಿ. ಒಂದು ಓಪನ್ ಮಾಡೋದಿದೆ, ನೀರು ಬಿಡೋದು, ವಾಶ್ ಮಾಡಿದ ನೀರೆಲ್ಲ ಹಿಂಗೆ ಚೆಲ್ಲುತ್ತೆ. ಬಟ್ ಇದೂ ಅಷ್ಟೇ, ಇದು ಯೂಸ್ ಇಲ್ಲ. ನೋಡ್ತಾ ಇರ್ಬೋದಲ್ಲ, ಎರಡೇ ಸಲ ಯೂಸ್. ಇಲ್ಲಿ ಲಾಕ್ ಥರ ಕೊಟ್ಟಿದ್ದಾರೆ ನಮಗೆ, ಹಿಂಗೆ ತಿರ್ಸೋದು. ಬಟ್ ತಿರ್ಸೋದೇನು ಅವಶ್ಯಕತೆ ಇರಲ್ಲ. ಜಸ್ಟ್ ಹಿಂಗೆ ಮೂಮೆಂಟ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ನೋಡ್ಬೋದು, ರಬ್ಬರ್ ಇದು ಪ್ಲಾಸ್ಟಿಕ್, ಇದು ಹಲ್ಕಾ ಕ್ವಾಲಿಟಿ. ಲಾಕ್ ಥರ ಇದೆ, ಸ್ಟಿಕ್ ಲಾಕ್ ಥರ ಇದೆ ನಿಮಗೆ. ಇದು ಸ್ಟೀಲಿನ ಬಂದಿದೆ ರಾಡು, ನೋಡ್ತಾ ಇರ್ಬೋದು ನೀವು. ಸ್ಟೀಲಿನ ರಾಡ್ ಬಂದಿದೆ. ಹಾಗೂ ಇದು ಪ್ಲಾಸ್ಟಿಕ್, ಇದು ಫೈಬರ್ ಅಲ್ಲ. ಇದು ಈ ಥರ ಹಿಂಗೆ ಮೂಮೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಮೂಮೆಂಟ್ ಆಗುತ್ತೆ. ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಈ ಥರ ಬೇಕಾದ್ರೆ ಆಗುತ್ತೆ. ನೆಕ್ಸ್ಟ್ ಈ ಥರ ಆಗುತ್ತೆ. ನಾಳೆ ನಮ್ಮ ಮನೇಲಿ ಕೆಲಸದವ್ರು ಬರ್ತಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಇನ್ನೊಂದು ಮಾಫ್ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿರೋ ಮಾಫ್ ತರಿಸಿದ್ದೀನಿ. ಇದು ನೋಡಿದ್ದೀರಾ ಅಂತ ಕೊಡ್ತೀನಿ. ಮಾಫ್ ನೋಡ್ತಾ ಇರ್ಬೋದು, ಎಲ್ಲಿಂದ ತರಿಸಿದಂತ, ಫ್ಲಿಪ್ಕಾರ್ಟಿಂದ ತರಿಸಿರೋದಂಥದ್ದು. ಬೈ ಮಾಡ್ಬೋದು ನೀವು ಬೇಕಾದರೆ. ಇದು ಕ್ವಾಲಿಟಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಫುಲ್ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಹೊಸದಾಗಿ ತರಿಸಿರೋದಂಥದ್ದು, ಫುಲ್ ಕವರ್ ಆಗಿದೆ. ನನಗೆ ಬ್ಯಾಟ್ ಥರ ಕಾಣ್ತಾ ಇದೆ. ಇದು 4-6 ಹೊಡಿಯೋಕ್ಕೆ ಬ್ಯಾಟ್. ನೋಡೋಣ ಬನ್ನಿ, ಫಸ್ಟು ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಕವರ್ ಮಾತ್ರ ಸುತ್ತಿ ಮಾಡಿದ್ದಾರೆ. ನನಗೆ ಬಂದ ತಕ್ಷಣ ಮೊದಲಿಗೆ ಏನಪ್ಪ ಅಂತ ಶಾಕ್ ಆದಂಗಾಯಿತು. ಓಕೆ, ಓಪನ್ ಆಯಿತು. 2 ಸ್ಟಿಕ್ ಕೊಟ್ಟಿದ್ದಾರೆ, 2 ಮಾಪ್ ಕೊಟ್ಟಿದ್ದಾರೆ, ಮತ್ತು ಖಾಲಿ ಹಾಕ್ಬಿಡೋಣ. ಅಡ್ಜಸ್ಟ್ಮೆಂಟ್ ನೋಡಿ, ಈ ಥರ ಅಡ್ಜಸ್ಟ್ಮೆಂಟ್ ಇರೋದೇ ಮಾಪ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಆಯಿತು, ರೆಡಿ ಆಯಿತು ನೋಡಿ. ಇದು ಅಡ್ಜಸ್ಟ್ಮೆಂಟ್ ಈ ಥರ ಇದ್ರೆ ಹಾಕ್ಬೋದು. ಇದು ಸಿಂಗಲ್ ಬೇಕಾದ್ರೂ ಸಿಗುತ್ತೆ ಆನ್ಲೈನಲ್ಲಿ, ನೀವು ಬೈ ಮಾಡ್ಬೋದು. ಸರಿ ಇದೆ ನೋಡಿ, 2 ರೆಡಿ ಆಯಿತು. 2 ಮಾಪ್ ರೆಡಿ. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಕೇಬಲ್ ಕವರ್. ಬನ್ನಿ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ರೆಡಿ. ಅನ್ಬಾಕ್ಸಿಂಗ್ ಮಾಡೋಣ. ಈ ಥರ ಇರುತ್ತೆ ಸೇಫ್ಟಿಗೆ. ಇದು ಚಾರ್ಜಿಂಗ್ ವೈರ್ ಇದೆ, ನೋಡ್ತಾ ಇರ್ಬೋದು ನೀವು. ಓಪನ್ ಮಾಡೋಣ, ಹೆಂಗಿರುತ್ತೆ ನೋಡೋಣ. ಅಂದರೆ ಏನು ಗೊತ್ತಾ, ಮೇನ್ ಏನಂದರೆ ಇಲ್ಲಿ ಕಟ್ಟಾಗಿಬಿಡುತ್ತೆ, ಅದ್ರಿಗೋಸ್ಕರ ತರಿಸಿರೋದು. ಫುಲ್ ಕವರ್ ಬರುತ್ತೆ, ಅದು ತರಿಸಿಲ್ಲ ನಾನು, ಚೆನ್ನಾಗಿ ಕಾಣಲ್ಲ ಅಂತ. ಜಸ್ಟ್ ಇಷ್ಟಿಷ್ಟೇ, 1 ಇಂಚಿಂದಷ್ಟೇ ನಾನು ತರಿಸಿರೋದಂಥದ್ದು. ಇವಾಗ ಹಾಕೋಬಿಡೋಣ. ಅಂದರೆ ಇದು ಕೇಬಲ್ ವೈರ್ ಕಟ್ಟಾಗಬಾರ್ದಂತ, ಅದ್ರಿಗೋಸ್ಕರ ತರಿಸಿರೋದು. ರಬ್ಬರ್ ಇದು ನೋಡಿ, ಈ ಥರ ಸುತ್ತಬೇಕಾಗುತ್ತೆ. ಮತ್ತು ಶಾಕು ಹೊಡಿಯಲ್ಲ. ಮಕ್ಕಳು ಪಾಪ ಚಾರ್ಜಿಂಗ್ ಹಾಕಿದಾಗ ಹಿಂಗೆ ಎಳ್ದು ಬಿಡ್ತಾರೆ, ಕೆಲವೊಂದ್ಸರಿ ಕಟ್ಟಾಗುತ್ತೆ. ನಾವು ವ್ಯಾನಿಟಿ ಬ್ಯಾಗಲ್ಲಿ ಹಾಕಿದಾಗೂ ಕಟ್ಟಾಗುತ್ತೆ. ಈ ಥರ ಇರುತ್ತೆ. ಫುಲ್ ಇದೇ ಥರದ್ದು ಬೇಕಾದ್ರೂ ಫುಲ್ಲು ಸಿಗುತ್ತೆ, ಅದು ಬೇಕಾದ್ರೂ ಬೈ ಮಾಡ್ಬೋದು. ಇಲ್ಲಾರೆ ಇದಷ್ಟು ಸ್ವಲ್ಪ ಶಾಪ್ ಇದೆ, ನಾನು ಹಾಕಿದ್ದೀನಿ. ಇದು ನೀವು ಬೈ ಮಾಡ್ಬೋದು, ಲಿಂಕ್ ಹಾಕಿರ್ತೀನಿ ನಾನು. ಯೂಸ್ ಮಾಡ್ತಾರೆ ಅಂತ ನೋಡೋಣ. ಒಂದು ಪ್ಯಾಕೆಟ್ ಹೊಡಿತೀನಿ ನಾನು. ರಬ್ಬರ್ ನೋಡಿ, ಈ ಥರ ರಬ್ಬರ್ ಟೈಪ್ ಇರುತ್ತೆ, ನೋಡ್ತಾ ಇರ್ಬೋದು. ಅಂದರೆ ಯೂಸ್ ಆದ ನಂತರ ಈ ಕವರೆಲ್ಲ ಬೇಕಾದ್ರೆ ಹಾಕಿಡ್ಬೋದು. ಇಲ್ಲಿ ನೋಡಿ, ಚೆನ್ನಾಗಿ ಕವರಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಫಿಂಗರ್ ಟೈಪ್ ನೋಡ್ತಿರಲ್ಲ, ಇದನ್ನು ಫಿಂಗರಿಗೆ ಹಾಕ್ಕೊಂಡಿದ್ದೀನಿ. ಇದೇ ಥರ ಹೆಬ್ಬಟ್ಟಿಗೆ ಹಾಕಬೇಕಾಗುತ್ತೆ ನಾವು. ಆವಾಗ ಈ ಬೆರಳಿಗೆ ಹಾಕಿದೆ, ಸಾರಿ, ಈ ಹೆಬ್ಬಟ್ಟಿಗೆ ಹಾಕಬೇಕಾಗತ್ತೆ. ಗೇಮ್ ಮಾಡೋದು ಎಷ್ಟು ಈಸಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಸ್ಟಾರ್ಟ್ ಹೋಗ್ತಾಣ ನೋಡಿ, ಎಷ್ಟು ಈಸಿ. ಅಯ್ಯೋ ಹೋಯ್. ಇನ್ನೊಂದು ಅನ್ಬಾಕ್ಸಿಂಗ್ ಮಾಡೋಣ. ಏನಿರ್ಬೋದು ನೋಡೋಣ. ಬಾಕ್ಸ್ ಓಪನ್ ಮಾಡಿ ನೋಡೋಣ. ಲೈಟಿಂಗ್ ಇಲ್ಲಿ ನೋಡಿ, ಲೈಟಿಂಗು ಇದು ಆಫರಲ್ಲೇ ತೊಗೊಂಡಿದ್ದು. 1 2 3
4 5 ಖಾಲಿ ಬಾಕ್ಸ್. ಏನು ಕಾರ್ಡ್ ಕೊಟ್ಟಿದ್ದಾರೆ, ಏನಿದು ಇಲ್ಲಿ ನೋಡಿ ಕಾರ್ಡ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಂ, ಈಗ ಏನು ಮಾಡೋದಂದರೆ ಇಲ್ಲಿ ನೋಡಿ ಲೈಟಿಂಗು 5 ಬಂದಿದೆ. ಇದು ಓಪನ್ ಮಾಡಿಬಿಡೋಣ, ಯಾವ ಥರ ಯೂಸ್ ಮಾಡ್ತಾರೆ ಏನೋ ನೋಡೋಣ ಫಸ್ಟ್ ಅಲ್ವಾ. ಇಲ್ಲಿ ನೋಡಿ ಏನೋ ವೈರ್ ಸುತ್ತಿದ್ದಾರೆ. ಹಾಂ, ಇದು ವೈರ್ ಸುತ್ತಿದ್ದಾರೆ, ಇದನ್ನು ತೆಗೆಯೋಣ. ಅಲ್ಲಿ ಸಣ್ಣ ಶೆಲ್ ಕಾಣ್ತಾ ಇರ್ಬೋದು, ವಾಚಿಗೆ ಹಾಕ್ತಾರಲ್ಲ ಅಂತ ಶೆಲ್ ಕೊಟ್ಟಿದ್ದಾರೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಪೇಪರ್ಸನ್ನು ಇದರಲ್ಲೇ ಹಾಕ್ಬಿಡೋಣ. ನೋಡಿ ಆಫ್ ಆಯಿತು. ಮತ್ತೆ ಬೇಕಾ ಆನ್ ಮಾಡಬೇಕು, ಬೇಡವಾ ಮತ್ತು ಈ ಪೇಪರ್ಸ್ ಹಾಕಿದ್ರೆ ಆಯಿತು. ಮತ್ತು ಇಲ್ಲಿ ಆನ್ ಆಫ್ ಇದೆ, ಇದು ಯೂಸ್ ಮಾಡ್ಬೋದು, ಇದು ಯೂಸ್ ಮಾಡ್ಬೋದು. ಗ್ಲೂ ಗಮ್ ಹಚ್ಚಿ ಸೆಟ್ ಮಾಡಿ ಹಿಂಗಿಟ್ರೆ ಆಯಿತು, ಚೆನ್ನಾಗಿ ಕಾಣುತ್ತೆ. ಈಗ ಇವಾಗ ನಾನು ಏನು ಮಾಡ್ತೀನಿ, ಜಸ್ಟ್ ಇದು ಮಾಡ್ತೀನಿ, ಅಂದರೆ ಗಮ್ ಹಾಕ್ತೀನಿ. ಗ್ಲೂ ಗಮ್ ಎಲ್ಲಿಟ್ಟಿದ್ದೀನೇನೋ ಹುಡ್ಕೋಬೇಕಾಗುತ್ತೆ, ಅದ್ರಗೋಸ್ಕರ. ನೋಡಿ ಚೆನ್ನಾಗಿದೆಯಾ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲೊಂದು ಹಾಕಿದ್ದೀನಿ, ಇನ್ನೊಂದಕ್ಕೂ ಹಾಕಿಬಿಡೋಣ ನಾವು, 2ಕ್ಕೂ ಹಾಕಿಬಿಡೋಣ. ಇಲ್ಲಿ ಹಾಕ್ತೀನಿ ನಾನು ಇವಾಗ ಇದನ್ನು. ಈಗ ನೋಡಿ ಹಾಕ್ತಾ ಇದ್ದೀನಿ. ಮನೆಗೆ ಅಲಂಕಾರ ಮಾಡಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಅಷ್ಟೇ ನೀಟಾಗಿ ಮನೆಗೆ ಇಟ್ಕೋಬೇಕು. ಆಮೇಲೆ ನಂತರ ಅಲಂಕಾರ ಮಾಡಿದ್ರೆ ತುಂಬ ಸಖತ್ತಾಗಿ, ತುಂಬ ಲುಕ್ಕಾಗಿ, ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಈಗ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ. ಮನೆಗೆ ಅಲಂಕಾರ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ. ಅದೇ ಥರ ನೀಟಾಗಿ ಇಟ್ಕೊಳ್ಳೋದ್ರೆ ಇನ್ನೂ ಇಷ್ಟ. ಇದು ಫ್ಯಾಬ್ರಿಕ್ ಜ್ಯುವೆಲರಿ ಸೆಟ್ ನಾನು ತೋರಿಸ್ತಾ ಇರೋದಂಥದ್ದು. ನಾನು ಇನ್ಸ್ಟಾದಲ್ಲಿ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಬೇಕಂತ ಇಷ್ಟಪಟ್ಟಿದ್ದೀನಿ, ಅದ್ರಗೋಸ್ಕರ ತರಿಸಿದಂಥದ್ದು ಇದು. ಇದು ಯಾಕೆ ತರಿಸ್ತಾರೆ ಅಂದರೆ ಅರ್ಶಿನ ಶಾಸ್ತ್ರಕ್ಕೆಲ್ಲ ತರಿಸ್ತಾರೆ, ಬಟ್ ನನಗೆ ಅದೆಲ್ಲ ಯೂಸ್ ಇಲ್ಲ. ಈಗ ನೋಡೋಣ ಯಾವ ಥರ ಇದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವು, ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಹಾಕಲ್ಲ ನಾನು, ಹಿಂಗೆ ಜಸ್ಟ್ ತೋರಿಸ್ತೀನಿ. ಚೆನ್ನಾಗಿಲ್ಲಾದ್ರೂ ಕಾಮೆಂಟ್ ಮಾಡಿ, ಯಾಕಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅದ್ರಗೋಸ್ಕರ ನನಗೆ ಚೆನ್ನಾಗಿ ಕಾಣುತ್ತಾ ಅಂತ ಕಮೆಂಟ್ ಮಾಡಿ. ತರಿಸಿರೋದಂಥದ್ದು ಇದು ಸೋನು ರೂಮಲ್ಲೂ ಇದೆ, ಚಿನ್ನು ರೂಮಲ್ಲೂ ಇದೆ. ನನ್ನ ರೂಮಲ್ಲಿ ಇಲ್ಲ, ಇದೆ ಕ್ಲಾಕ್. ಬಟ್ ನಾನು ತರಿಸಿದ್ದೀನಿ, ಇದಕ್ಕೆ ಶೆಲ್ ಇಲ್ಲ. ಇದು ನಾನು ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಹೋದಾಗ ತರಿಸಿದಂಥದ್ದು. ಇದು 216 ರೂಪಾಯಿ. ನಾನು ಕೇವಲ ಕೊಟ್ಟಿದ್ದು 90 ರೂಪೀಸ್ ಅಷ್ಟೇ. ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ ನಾನು. ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದಂಥದ್ದು ಮೇಕಪ್ ಸೆಟ್ ರಿವ್ಯೂ ಮಾಡಿ ತೋರಿಸ್ತೀನಿ, ಯಾವ ಥರ ಇರುತ್ತೆ ಅಂತ ನೋಡೋಣ. ನಿಮ್ಗೆ ಇಷ್ಟ ಇದ್ದರೆ ನನಗೆ ಕಮೆಂಟಲ್ಲಿ ಹಾಕಿ, ನೀವು ತೋರಿಸಿ ಮೇಡಮ್ ಅಂತ ಹೇಳಿದ್ರೆ ನಾನು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹಾಕಬೇಕಾಗತ್ತಾ, ಸಹಜವಾಗಿ ಎಲ್ಲರಿಗೂ ಗೊತ್ತಿರೋದಂಥದ್ದೇ. ಜಸ್ಟ್ ಇಲ್ಲಿ ನೋಡಿ ಮೂಮೆಂಟ್ ಆಯಿತು, ಆಗ್ತಾ ಇದೆ. ಇವಾಗ 9:10 ಆಗಿದೆ, ಟೈಮ್ ಇಟ್ಬಿಡೋಣ ನಾವು. 9:10 ಆಗಿದೆ ಇವಾಗ. ನೋಡಿ 9 ಗಂಟೆ 10 ನಿಮಿಷ ಆಗಿದೆ. ಸರಿ ಇಟ್ಟಿದ್ದೀನಿ. ಇದು ನನ್ನ ರೂಮಿಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.